ತುಮಕೂರಲ್ಲಿ ನಾಜಿಯಾ ಇಲಾಹಿ ವಿರುದ್ಧ ಮುಸ್ಲಿಂ ಮುಖಂಡರ ಆಕ್ರೋಶ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರೊಟೆಸ್ಟ್. ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ನಾಜಿಯಾ ಇಲಾಹಿ ಕೊಟ್ಟಿರುವ ಹೇಳಿಕೆಯನ್ನ ಖಂಡಿಸಿ ತುಮಕೂರಿನಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ನಾಜಿಯಾ ಇಲಾಹಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಹೌದು, ಪಶ್ಚಿಮ ಬಂಗಾಳದ ನಾಜಿಯಾ ಇಲಾಹಿ ಇತ್ತೀಚೆಗೆ ಪಾಡ್ಕಾಸ್ಟ್ ಒಂದರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹಾಗೂ ಅವರ ಕುಟುಂಬದ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವುದನ್ನು ಖಂಡಿಸಿ ಇಂದು ತುಮಕೂರಿನ ಗುಂಜಿ ಸರ್ಕಲ್ ಬಳಿ ಇರುವ ಮಸೀದಿಯಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ನಾಜಿಯಾ ಇಲಾಹಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಮುಸ್ಲಿಂ ಮುಖಂಡರುಗಳು ಮಾತನಾಡಿ, ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವುದು ಖಂಡನೀಯ. ಈ ಕೂಡಲೇ ನಾಜಿಯಾ ಅವರನ್ನ ಬಂಧಿಸಿ ಅವರನ್ನ ಗಲ್ಲಿಗೇರಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಮುಸ್ಲಿಂ ಸಂಘದಿಂದ ಎಲ್ಲ ಸುನ್ನಿ ಜಮಾತಿಂದ ನಮ್ಮ ಮಸೀದಿ ಆಲ ಕಡೆಯಿಂದ ನಾವೆಲ್ಲ ಬಂದಿದ್ದೀವಿ. ಆ ನಾಜಿಯಾ ಖಾನ್ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆಯಲ್ಲಿ ಭಾಳ ಕೆಟ್ಟ ಇದು ಮಾಡಿದ್ದಾಳೆ. ಅವ್ಳಿಗೆ ಯಾವುದೇ ಕಾರಣದಿಂದ ಅರೆಸ್ಟ್ ಮಾಡಬೇಕು. ಅವರು ವೆಸ್ಟ್ ಬೆಂಗಾಲಲ್ಲಿದ್ದು ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಹೋಗಿ ಅವರು ಇಲ್ದಿದ್ದೆಲ್ಲ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಇದಾಗಲಿ ಧರ್ಮ ಆಗಲಿ ಯಾವುದೇ ಧರ್ಮದ ಬಗ್ಗೆ ಅಲ್ಲಿ ಹೇಳೋದು ತಪ್ಪು. ಯಾವುದೇ ಕಾರಣದಿಂದ ಅವಳಿಗೆ ಅರೆಸ್ಟ್ ಮಾಡಬೇಕು, ಅವಳಿಗೆ ಗಲ್ಲಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಸ್ಲಿಂ ಸಂಘದಿಂದ ಇದು ಹೋರಾಟ ಮಾಡ್ತಾಯಿದ್ವಿ. ಇವತ್ತು ನಾವೇನಿದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಈ ನಾಜಿಯಾ ಖಾನ್ ಅಂತ ಒಬ್ಬ ಮಹಿಳೆ ಇರ್ತಾರೆ. ಅವರು ಇತ್ತೀಚೆಗೆ ಒಂದು ಸಂದರ್ಶನ, ಒಂದು ಪಾಡ್ಕಾಸ್ಟಲ್ಲಿ ಏನು ಮಾಡ್ತಾರೆ, ನಮ್ಮ ಪ್ರವಾದಿಯವ್ರ ಮೇಲೆ ಮತ್ತು ನಮ್ಮ ತಾಯಿ ಆಯಿಷಾ ರಜಿಯಲ್ಲಾಹು ತಾಲಾ ಮೇಲೆ ಅವರ ಫ್ಯಾಮ್ಲಿ ಒಂದು ವಿಷಯ ತಗೊಂಡ್ಬಿಟ್ಟು ತುಂಬ ಒಂಥರ ಎಷ್ಟು ಕೀಳಾಗಿ ಮಾತಾಡ್ತಾರೆ ಅಂದರೆ, ಅದು ಇಡೀ ನಮ್ಮ ಮುಸ್ಲಿಂ ಧರ್ಮಕ್ಕೆ ಮತ್ತು ನಮ್ಮ ಎಲ್ಲ ಒಂದು ಧಾರ್ಮಿಕ ಹಕ್ಕಿಗೇನೋ ಒಂಥರ ಚ್ಯುತಿ ಉಂಟಾಗಿರುತ್ತದೆ. ಹಾಗಾಗಿ ನಾವು ಇವತ್ತೇನು ನಮ್ಮ ಅಹ್ಲೆ ಸುನ್ನತ್ ವಲ್ ಜಮಾತ್ ತುಮಕೂರು ಇವತ್ತು ಸೇರಿದ್ದೀವಿ, ನಮ್ಮದೆಲ್ಲ ಒಂದೇ ಆಗ್ರಹ ಏನಂದರೆ, ಸದರಿ ನಾಜಿಯಾ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಈ ಮೂಲಕ ನಾವು ಇಂದು DC ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು, ಒಂದು ಜ್ಞಾಪನಾ ಪತ್ರವನ್ನು ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನಾಕಾರರು ನಾಜಿಯಾ ಇಲಾಹಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಅವರ ಭಾವಚಿತ್ರವನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂತಹ ಹೇಳಿಕೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.